ಒಂದು ಅದ್ಭುತವಾದ ಕಥೆಯ ಬಗ್ಗೆ ತಿಳಿಯೋಣ. ಆ ಕಥೆ ಹೆಸರೇನಂದ್ರ ಅಗ್ನಿಭೂತಿ ಮತ್ತು ವಾಯುಭೂತಿ. ಕಥೆ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ಇವತ್ತು ಅಗ್ನಿಭೂತಿ ಮತ್ತು ವಾಯುಭೂತಿ ಎಂಬ ಕಥೆಯ ಬಗ್ಗೆ ತಿಳಿಯೋಣ. ಇಂಟು ಸರ್ ಅಲ್ಲಿ ಯಾಣ ಸಿಂಬಲ್ ಏನೈತೆ ನೋಡ್ರಿ ಇಲ್ಲಿ ಸರ್ ಯಾಣ ಸಿಂಬಲ್ ಹಂಗೆ ಬರ್ತಾರ ಶಿವಕೋಟ್ಯಾಚಾರ್ಯರು ಇಲ್ಲೇ ಒಂದು ನ್ಯೂಸ್ ನೋಡ್ತಾನೆ ಎಲ್ಲಿ ಹೋದ ಜಮ್ಮು ದ್ವೀಪದ ಭಾರತ ಕ್ಷೇತ್ರದಲ್ಲಿ ಎಂಬ ಒಂದು ಪ್ರಾಂತ್ಯ ಬರುತ್ತದೆ. ಪ್ರಾಂತ್ಯ ಅಂದ್ರೆ ಒಂದು ರಾಜ್ಯ ಬರುತ್ತದೆ. ಈ ರಾಜ್ಯದಲ್ಲಿ ಒಂದು ಪಟ್ಟಣ ಇರುತ್ತದೆ. ಆ ಪಟ್ಟಣ ಹೆಸರು ಕೌಸಾಂಬಿ ಎಂಬ ಪಟ್ಟಣ ಇರುತ್ತದೆ. ಅಲ್ಲಿ ಒಬ್ಬ ರಾಜ ಇರ್ತಾನೆ. ಅತಿ ಬಳೆ ಎಂಬ ರಾಜ ಇರ್ತಾನೆ. ರಾಜ ಇದ್ರೆ ರಾಣಿ ಇರ್ಲೇಬೇಕು. ರಾಣಿ ಹೆಸರು ಹೊನ್ನಮಲಿ ಎಂಬ ರಾಣಿ ಇರ್ತಾಳೆ. ರಾಣಿ ನೋಡಕ್ ಹೆಂಗಿರ್ತಾರ ಸೂಪರ್ ಇರ್ತಾರ ನೋಡಕ್. ಅಂದ್ರ ರೂಪ ಗುಣ ಲಾವಣ್ಯ ನೋಡಕ್ ಫುಲ್ ಮೈ ಕಾಂತಿಯಿಂದ ಕೂಡಿರ್ತಕ್ಕಂಥ ಒಬ್ಳು ರಾಣಿಯಲ್ಲಿ ಇರ್ತಾಳೆ. ಮುಂದೇದಾಗಿ ಆ ರಾಜ್ಯದ ಬಗ್ಗೆ ತಿಳ್ಕೊಂಡ್ರಿ. ರಾಜ್ಯ ವತ್ಸೆ ಎಂಬ ರಾಜ್ಯ. ಯಾವ ರಾಜ್ಯ? ವತ್ಸೆ ಎಂಬ ರಾಜ್ಯ. ಇಲ್ಲಿ ನೋಡಿ ರಾಜ್ಯ ವತ್ಸೆ ಎಂಬ ರಾಜ್ಯ. ನೀವು ನೋಡಿದ್ರಿ ಆ ವತ್ಸೆ ಎಂಬ ರಾಜ್ಯದಲ್ಲಿ ಒಂದು ಪಟ್ಟಣ ಇದೆ. ಆ ಪಟ್ಟಣ ಹೆಸರು ಏನಂದ್ರೆ ಕೌಸಾಂಬಿ ಎಂಬ ಪಟ್ಟಣ. ಯಾವ ಪಟ್ಟಣ ರೀ? ಕೌಸಾಂಬಿ. ಕೌಸಾಂಬಿ ಅದಕ್ಕೆ ಕೌಸಾಂಬಿ ಅಂತಾರೆ ಮತ್ತು ಕೌಶಂಬಿನೂ ಅಂತಾರೆ. ನೋಡಿದ್ರಿ ಇಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಹೆಸರು ಏನಂದ್ರೆ ರಾಜ ಹೆಸರು ಏನ್ರಿ? ರಾಜ ಹೆಸರು ವತ್ಸೆ ಅಂದ್ರೆ ಒಂದು ರಾಜ್ಯ. ಕೌಸಾಂಬಿ ಅಂದ್ರೆ ಆ ರಾಜ್ಯದಲ್ಲೇ ಒಂದು ಪಟ್ಟಣ. ಅಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ ಹೆಸರು ಏನಂದ್ರೆ ಅತಿ ಬಳ. ಏನ್ರಿ? ಅತಿ ಬಳ. ರಾಜ ಒಬ್ಬ ರಾಣಿ ಇದ್ದರು. ಆಕೆ ಹೆಸರು ಏನಂದ್ರೆ ಮನೋಹರಿ ಅಂತಕ್ಕಂಥ ರಾಣಿ. ಅವ್ರು ನೋಡಕ್ ಹೆಂಗಿದ್ರೆ ಹೀಗಿದ್ದ ನೋಡಿ. ಡೇಂಜರ್ ದಪ್ಪ ಇಲ್ಲ ಅವರ ಒಂದು ಫೋಟೋ ಮೇಲೆ ಡಿಸೈಡ್ ಮಾಡಕ್ಕೆ ಫಿಲ್ಟರ್ ಹಾಕಿರ್ತಾರೆ. ಸ್ವಲ್ಪ ಕ್ಲೋಸ್ ಆಗ್ಬೇಕಂತ ಅನ್ಸುತ್ತೆ ನೋಡಿದ್ರೆ. ಅಂದ್ರೆ ಫೋಟೋ ಡಿಸೈಡ್ ಮಾಡೋಕ್ಕಾಗಲ್ಲ, ಫಿಲ್ಟರ್ ಹಾಕಿರ್ತಾರಲ್ಲ. ನೋಡಿ ಬಂದಿರ್ತಾರೆ. ಮನೋಹರಿ ವಾಕ್ಯದಾಗ ಹೇಳ್ರಿ. ಸರ್ ಬ್ಯಾಂಕ್ ರಾಜನಿಗೆ ಒಬ್ಬ ಮಂತ್ರಿ ಇದ್ದನು. ರಾಜ ಆದ ಮಂತ್ರಿ ಇರಲೇಬೇಕಲ್ರಿ. ಆ ಮಂತ್ರಿ ಹೆಸರು ಏನಂದ್ರ ಸೋಮ ಶರ್ಮ. ಮಂತ್ರಿ ಹೆಸರು ಏನ್ರಿ? ಸೋಮ ಶರ್ಮ. ಮಂತ್ರಿ ಹೆಸರು ಸೋಮ ಶರ್ಮ. ಮಂತ್ರಿ ಅದ ಮಂತ್ರಿಗೊಬ್ಬಳು ಹೆಂಡತಿ ಇರ್ಲೇಬೇಕಂತ ಪತ್ನಿ ಇರ್ತಾರೆ. ಅವೊಬ್ಳು ಪತ್ನಿ ಇರ್ತಾಳೆ. ಅಕ್ಕಿ ಹೆಸರು ಏನಂದ್ರ ಕೌಶಪಿ ಎಂಬ ಪತ್ನಿ ಇರ್ತಾಳೆ. ಪತ್ನಿ ಹೆಸರು ಏನ್ರಿ? ಕೌಶಪಿ ಎಂಬ ಪತ್ನಿ ಇರ್ತಾರೆ. ಮಂತ್ರಿ ಅದಾದ್ರಿ ಅವ್ನ ಪತ್ನಿ ಅದಾದ್ರಿ ಅವ್ರ ಇಬ್ಬರ ಮಕ್ಕಳು ಇರ್ತಾರೆ. ಮಕ್ಕಳ ಯಾರಂದ್ರ ಪಾಂಡ ಅದಾರ. ಅಗ್ನಿಭೂತಿ ಮತ್ತು ವಾಯುಭೂತಿ. ಮಕ್ಕಳ ಹೆಸರು ಏನ್ರಿ? ಅಗ್ನಿಭೂತಿ ಮತ್ತು ವಾಯುಭೂತಿ. ಮಂತ್ರಿ ನೋಡ್ತೀರಿ ನೀವು ತೋರಿಸೇ ಬಿಡ್ರಿ ಮತ್ತೆ ಇದೆಲ್ಲ. ಇಲ್ಲ ಸೋಮ ಶರ್ಮ ಮಂತ್ರಿ. ನೀವು ನೋಡ್ರಿ ಈಗ
ಇವ್ ನೋಡ್ರಿ ಮಂತ್ರಿ ಹೆಸರ ಸೋಮ ಶರ್ಮಾ. ಮಂತ್ರಿಗೆ ಇಲ್ಲ ಕಾಶಕ್ಕೆ ಹೇಗಿದ್ರೆ ಅದು ರಾಣಿಗಿದ ಚಂದ ಕೌಶಲ್ಯ ಮತ್ತು ಸೋಮ ಶರ್ಮಾ ಎಂಬರಿಗೆ ಇಬ್ಬರು ದಂಪತಿಗಳಿಗೆ ಮಂತ್ರಿಗೆ ಮತ್ತು ರಾಣಿಗೆ ಏನಂತಾರ ಮಕ್ಕಳ ಇಬ್ರು ಇರ್ತಾರೆ. ಅವ್ರ ಹೆಸರು ಏನಂದ್ರ ಅಗ್ನಿಭೂತಿ ಮತ್ತು ವಾಯುಭೂತಿ. ಸರಿ ತಪ್ಪು ತಿಳಿದು ಮಂತ್ರಿಗೆ ರಾಣಿಗಂಡ ಮಂತ್ರಿಗೆ ರಾಣಿಗಂಡ ಮಂತ್ರಿಗೆ ರಾಣಿಗಂಡ ಈ ಇಬ್ಬರು ಮಕ್ಕಳು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ವೇದಗಳನ್ನು ಓದದೆ ಅಪ್ಪ ಅಮ್ಮ ಕುರಿತ ಹಣವನ್ನು ಪೋಲು ಮಾಡ್ತಾ ಸಪ್ತ ವ್ಯಸನಗಳಲ್ಲಿ ತೊಡಗಿದ್ರು. ಹೀಗಿದ್ದಾಗ ಒಂದು ದಿನ ಏನಾಗ್ತದ ಮಂತ್ರಿಗೆ ಅನಾರೋಗ್ಯದ ಕಾರಣ ಸಾಯ್ತಾನೆ. ಏನಾಗ್ತಾನೆ ಮಂತ್ರಿಗೆ ಸತ್ತು ಹೋಗ್ತಾನೆ ಮಂತ್ರಿ. ಏನಾಗ್ತಾನೆ ಇವರಿಬ್ಬರಿಗೆ ಸೋಮ ಶರ್ಮಾ ಮತ್ತು ಕೌಶಲ್ಯ ಎಂಬ ದಂಪತಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಒಬ್ಬ ಅಗ್ನಿಭೂತಿ ಇನ್ನೊಬ್ಬ ವಾಯುಭೂತಿ. ಅವರಿಬ್ರು ಏನಂದ್ರ ಅಪ್ಪ ಅಮ್ಮನ ಮಾತೇ ಕೇಳ್ತಾರ ನೋಡ್ತಾರೆ. ಬಟ್ ಅವ್ರ ಹೋಗ್ತಾ ಇರ್ತಾರೆ ಮತ್ತು ಹಣವನ್ನು ಸುಮ್ಮನೆ ವೇಸ್ಟ್ ಖರ್ಚು ಮಾಡ್ತಾರಲ್ಲ, ಉಪಯೋಗ ಕಾರ್ಯಗಳಿಗೆ ಖರ್ಚು ಮಾಡ್ತಾರೆ. ಅದು ಯೋಗ ಕಾರ್ಯಗಳಿಗೆ ಖರ್ಚು ಮಾಡ್ತಿರ್ತಾರೆ. ಅದ ಮದ್ಯಪಾನ ಸೇವನೆ ಮಾಡೋದು ಹಾಗೂ ಪರಸ್ಪರ ಒಂದು ಅನೈತಿಕ ಸಂಬಂಧ ಹೊಂದಿರ್ತಾರೆ ಮಕ್ಕಳಿಗೆ. ಈ ಮಾತು